ಶಾಂತಿ ಶಾಂತಿ. ನಿನ್ನೆ ಮಧ್ಯಾಹ್ನ ನರೇಗಲ್ನಲ್ಲಿ ಕಾರ ಹುಣ್ಣಿಮೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೇನು ಮೊದಲ ಬಾರಿ ಆಗ್ತಾ ಇರ್ತಕ್ಕಂಥದ್ದಲ್ಲ. ಈ ಭಾಗದಲ್ಲಿ ಹಿಂದೂಗಳು ಬಹಳ ಶ್ರದ್ಧೆಯಿಂದ ಸಂಭ್ರಮದಿಂದ ಕಾರ ಹುಣ್ಣಿಮೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಹೋರಿಯನ್ನ ಬೆದರಿಸ್ತಾರೆ. ಹೋರಿಯನ್ನ ಬೆದರಿಸೋದಕ್ಕೆ ಪಟಾಕಿ ಸಿಡಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನಮ್ಮ ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಲೋಹಿತ್ ಕುರ್ಬರ ಇರ್ಬೋದು, ಶಿವರಾಜ್ ಇರ್ಬೋದು, ಜಯಪ್ಪನವರು, ಅದೇ ರೀತಿ ನಾಗಪ್ಪ, ಮಲ್ಲಪ್ಪ ಮತ್ತೆ ಲಿಂಗರಾಜ್ ಕುರುಬರು ಇವರೆಲ್ಲರ ಮೇಲೂ ಕೂಡ ದುಷ್ಕರ್ಮಿಗಳು ಅಂದ್ರೆ ಒಂದು ಕೋಮಿಗೆ ಸೇರಿರ್ತಕ್ಕಂಥ ಏನು ದೇಶದ್ರೋಹಿಗಳಿದ್ದಾರೆ ಮಾರಣಾಂತಿಕ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ. ಇವತ್ತು ಹುಬ್ಳಿನಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ 3 ಜನ ಅಡ್ಮಿಟ್ ಆಗಿದ್ದಾರೆ. ಹಾವೇರಿ ಆಸ್ಪತ್ರೆಯಲ್ಲೂ ಕೂಡ 3 ಜನ ಅಡ್ಮಿಟ್ ಆಗಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಒಂದು ವಾತಾವರಣ ಹಾಳು ಮಾಡ್ತಕ್ಕಂಥ, ಹಿಂದೂಗಳನ್ನ ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರ ಕುತಂತ್ರ ನಡೀತಾ ಇದೆ. ಪೊಲೀಸರು ಕೂಡ ಆಡಳಿತ ಪಕ್ಷದ ಕೈಬೊಂಬೆ ಆಗಿ ಇವತ್ತು ವರ್ತಿಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಕಚೇರಿ ಆಗಿದೆ. ಇವತ್ತು ಹಿಂದೂಗಳು ಇವತ್ತು ಶಾಂತಿಯುತವಾಗಿ ಅವರು ದೀಪಾವಳಿ ಹಬ್ಬನೂ ಆಚರಣೆ ಮಾಡಂಗಿಲ್ಲ, ಗಣೇಶ ಹಬ್ಬನೂ ಕೂಡ ಆಚರಣೆ ಮಾಡಂಗಿಲ್ಲ. ಹೋರಿ ಬೆದರಿಸ್ತಕ್ಕಂಥದ್ದು ಕೂಡ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಾವಿವತ್ತು ಪಾಕಿಸ್ತಾನದಲ್ಲಿದ್ದೇವೋ ಇವತ್ತು ಭಾರತದಲ್ಲಿದ್ದೇವೋ ಅಂತೇಳಿ ನಮಗೆ ಅನುಮಾನ ಬರೋ ರೀತಿಯಲ್ಲಿ ಇವತ್ತು ಆಡಳಿತ ಪಕ್ಷದ ದಬ್ಬಾಳಿಕೆ ಆ ಮಟ್ಟದಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಗುಂಡಾಗರ್ದಿ ಯಾರು ಮಾಡ್ತಾರೋ ನಾವು ಒಂದು ಒಳಗಾಕಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಘಟನೆ ನಡೆದು 24 ಗಂಟೆ ಆದರೂ ಸಹ ಯಾರಿವತ್ತು ಬಡ ಕುಟುಂಬ ಆ ಹಾಲು ಮತಸ್ಥ ಸಮಾಜದ ಆ ಯುವಕರನ್ನ ಕಡಿತಕ್ಕಂಥ ಕೆಲಸ ಏನು ಕೈ ಹಾಕಿದ್ರು, ಇಂಥ ದುಸ್ಸಾಹಸಕ್ಕೆ ಏನು ಕೈ ಹಾಕಿದ್ದಾರೆ, ಅವ್ರು ಯಾರನ್ನೂ ಕೂಡ ಇವತ್ತು ಕೂಡ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಇಲ್ಲಿವರೆಗೂ ಆಗಿಲ್ಲ. ಬದಲಾಗಿ ಅವ್ರ ವಿರುದ್ಧನೇ ಒಂದು ಕೌಂಟರ್ ಕೇಸನ್ನು ತೆಗೆದುಕೊಂಡು ಹಿಂದೂಗಳನ್ನ ಇವತ್ತು ಬೆದರಿಸ್ತಕ್ಕಂಥ ಕೆಲಸವೂ ಕೂಡ ಆಗ್ತಾ ಇದೆ. ನನಗೆ ಹೇಳ್ತಾ ಇದ್ರು ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಎಲ್ಲಿಗೆ ಬಂದು ಮುಟ್ಟಿದೆ ಹಾವೇರಿ ಜಿಲ್ಲೆ ಅಂತ ಹೇಳಿದ್ರೆ ಇಡೀ ಪೊಲೀಸ್ ವ್ಯವಸ್ಥೆನ ದುರ್ಬಳಕೆ ಮಾಡಿಕೊಂಡು ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಅನಾವಶ್ಯಕವಾಗಿ ಕೇಸ್ಗಳನ್ನು ಹಾಕೋದಷ್ಟೇ ಅಲ್ಲ, ಗೋರಕ್ಷಕರ ಮೇಲೂ ಕೂಡ ಯಾರು ಗೋರಕ್ಷಣೆನ ಮಾಡ್ತಾರೆ, ಹರೀಶ್ ಇರ್ಬೋದು ಅಥವಾ ಹಿಂದೂ ಕಾರ್ಯಕರ್ತರುಗಳೇನಿದ್ದಾರೆ, ಬಜರಂಗ್ ದಳ ಕಾರ್ಯಕರ್ತರೇನಿದ್ದಾರೆ, ಅವರನ್ನು ಕೂಡ ಅವರ ಕುಟುಂಬದ ಸದಸ್ಯರನ್ನು ಕೂಡ ಬೆದರಿಸುವಂತ ಕೆಲಸ ಇವತ್ತು ಆಗ್ತಾ ಇರುವಂತದ್ದು. ಇವತ್ತು ಅವ್ರ ಮೇಲೆ ಇವತ್ತು ರೌಡಿ ಶೀಟರ್ ಅನ್ನು ಹಾಕ್ತಕ್ಕಂಥದ್ದು. ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ. ಈ ರೀತಿ ನೀವು ಪೊಲೀಸರನ್ನ ಬಳಸ್ಕೊಂಡು ಇವತ್ತು ಹಿಂದೂಗಳನ್ನ ಹತ್ತಿಕ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಿ. ಹಿಂದೂಗಳ ಮೇಲೆ ಇವತ್ತು ಮಾರಣಾಂತಿಕ ಹಲ್ಲೆ ಆದರೂ ಕೂಡ ಇವತ್ತು ಮೀನಾಮೇಷ ಮಾಡ್ತೀರಿ, ಇವತ್ತು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಬಹುಶಃ ಸ್ಥಳೀಯ ಶಾಸಕರು ಬಂದಿಲ್ಲ ಅಂತ ಅನ್ಕೊಳ್ತೇನೆ. ಈ ರೀತಿ ಇವತ್ತು ಗುಂಡಾಗರ್ದಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳೇ ಇವತ್ತು ಗುಂಡಾಗರ್ದಿಗೆ ಇಳಿದಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ನಾನಿವತ್ತು ಆಗ್ರಹ ಪಡಿಸ್ತಾ ಇದ್ದೇನೆ, ಇವತ್ತು ತಡ ಮಾಡ್ದೇನೆ ಯಾರಿವತ್ತು ಈ ಬಡ ಕುರುಬ ಸಮಾಜದ ಹಾಲು ಮತಸ್ಥ ಸಮಾಜದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಇವರನ್ನ ತತ್ಕ್ಷಣ ಅರೆಸ್ಟ್ ಮಾಡದೆ ಹೋದ್ರೆ ಜನರ ಇವತ್ತು ಬೀದಿಗಿಳಿದು ಕುಡುಗೋಲು ಕಲ್ಲಿ ತಗೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ ಅದಕ್ಕೆ ಪೊಲೀಸ್ ವ್ಯವಸ್ಥೆನೇ ಕಾರಣ ಆಗ್ತದೆ. ಇಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕರಿದ್ದಾರೆ, ಅವರೇ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಅದು ಆಗಬಾರ್ದು ಅಂತ ಹೇಳಿದ್ರೆ ಇವತ್ತು ಏನು ಹೊಸದಲ್ಲ. ಇವತ್ತು ನರೇಗಲ್ಲಲ್ಲಿ ನಡ್ತಾ ಇರ್ತಕ್ಕಂಥ ಘಟನೆ ಮೊದಲ ಬಾರಿ ಏನಿಲ್ಲ, ಹಲವಾರು ಬಾರಿ ಈ ರೀತಿ ಹಿಂದೂಗಳ ಮೇಲೆ ಇವತ್ತು ಆಕ್ರಮಣ ನಡೆದಿರ್ತಕ್ಕಂಥದ್ದು. ಇವತ್ತು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ಜನರೇ ಇವತ್ತು ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಹಾಗಾಗಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಗೃಹ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನ ಗಮನಿಸಬೇಕು. ಮಾನ್ಯ ಗೃಹ ಸಚಿವರು ಅವರು ಕೂಡ ಇಲ್ಲಿ ಬಂದು ಈ ಸಮಸ್ಯೆಗೆ ಪರಿಹಾರ ಕೊಡತಕ್ಕಂಥ ಕೆಲಸ ಆಗಬೇಕು. ಏನು ಹಿಂದೂಗಳ ಮೇಲೆ
ಅನಾವಶ್ಯಕವಾಗಿ ಅವ್ರ ಮೇಲೆ ಇವತ್ತು ಕೌಂಟರ್ ಕೇಸ್ಗಳನ್ನ ಮಾಡಿದ್ದೆ ಆದ್ರೆ ಇವತ್ತು ಇಡೀ ಜನರು ಇವತ್ತು ಇಲ್ಲಿರ್ತಕ್ಕಂಥ ಜನರೇ ಬೀದಿಗಿಳಿದು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಬರುವಂತ ದಿನಗಳಲ್ಲಿ. ಕೊಡ್ತೀರಾ ಸರ್ ಹುಡುಗರು ತಗೊಳ್ಳೋದಂದ್ರೆ ಏಟಿಗೆ ಎದುರೇಟ ಅಲ್ಲರಿ ಮಾನ ಮರ್ಯಾದೆ ಏನಾರು ಇದೆಯಾ ಸರ್ಕಾರಕ್ಕಾಗಾದ್ರೆ ಏಟಿಗೆ ಎದುರೇಟು ಪ್ರಶ್ನೆ ಅಲ್ಲ. ಇವತ್ತು ಎಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತ ಇರಬೇಕು. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಪೊಲೀಸ್ ಸ್ಟೇಷನ್ ಅಂತಕ್ಕಂಥದ್ದು ಕಾಂಗ್ರೆಸ್ ಕಚೇರಿ ಏನಾಗಿದೆ, ಇದ್ರ ಪರಿಣಾಮನೇ ಹೊತ್ತು ಇಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಎಚ್ಚೆತ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಸ್ಥಾನಕ್ಕಾಗಿ ಏನು ಲಾಬಿ ಶುರುವಾಗಿದೆ. ಬಹಳಷ್ಟು ಕಡೆ ಬರಗಾಲ, ಬೀಜಗೊಬ್ಬರ ಸಮಸ್ಯೆ, ಮಳೆ ಕೊರತೆ. ಅದರ ಜೊತೆ ಇಲ್ಲಿ ಘಟನೆ ಆದ್ರೂ ಕೂಡ ಶಾಸಕರು ಬಂದಿಲ್ಲ. ಅಂದ್ರೆ ಇಂತ ಮೇಜರ್ ಘಟನೆ ಆದ್ರೂ ಕೂಡ ಶಾಸಕರು ಬಂದಿರಲಿ. ಕಾರಣ ಏನು? ಅವರು ಡೆಲ್ಲಿಲಿದಾರೋ ಬೆಂಗಳೂರಿನಲ್ಲಿರೋ ಅದೇ ಗೊತ್ತಿಲ್ಲ. ಎಲ್ಲ ಅವ್ರವ್ರ ಮಂತ್ರಿ ಸ್ಥಾನ ಪಡೆದುಕೊಳ್ಬೇಕು ಅಂತೇಳಿ ದೆಹಲಿಗೆ ಹೋಗಿ ಕೂತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅವ್ರಿಗೇನಾದ್ರೂ ಶಾಸಕರಿಗೆ ಇವತ್ತೇನು ಬರೇ ಮುಸಲ್ಮಾನರು ಓಟಿಂದ ಗೆದ್ದಿರ್ತಕ್ಕಂಥದ್ದಲ್ಲ, ಹಿಂದೂಗಳು ಕೂಡ ಓಟ್ ಹಾಕಿದ್ದಾರೆ. ಹಿಂದೂಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯನೂ ಇದೆ. ಇಲ್ಲ ಅಂತೇಳಿ ನೆಕ್ಸ್ಟ್ ಚುನಾವಣೆಗೆ ಬೀದಿಗಿಳಿದೇ ಇರ್ತಕ್ಕಂಥ